ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 17, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಬಹುಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯಲ್ಲಿ ಇಂಟರ್ಸೆಕ್ಸ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಂತೆ ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ ಇವಾಗ ಕೈಗೆತ್ತಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಇಶ್ಯೂನ ನಾವು ನೋಡಬೇಕಾಗುತ್ತೆ. ಹಾಗೂ ವೆಸ್ಟರ್ನ್ ಘಾಟಲ್ಲಿರುವಂಥ ಬಟರ್ಫ್ಲೈ ರಿಸರ್ಚ್ನ ಆಧಾರದ ಮೇಲೆ ಒಂದು ಬಯೋ ಇಂಡಿಕೇಟರ್ಸ್ ಅಂತ ಅಂದರೆ ಏನು ಅನ್ನೋದರ ಆಸ್ಪೆಕ್ಟನ್ನು ನಾವಿಲ್ಲಿ ಕವರ್ ಮಾಡಬೇಕಾಗುತ್ತೆ. ಹಾಗೂ ಸರ್ಕಾರ ಇವಾಗ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ FDIಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ರಿಲೇಷನ್ ಸೆಕ್ಷನ್ ನಡಿನಲ್ಲಿಯೂ ಸಹ ಭಾರತ ಹಾಗೂ ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂಥ ಒಂದು ರಿಲೇಷನ್ ಸಹ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಶುಗರ್ ಕೇನ್ ಪ್ರೊಡಕ್ಷನಲ್ಲಿ ಹೆಚ್ಚಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ಒಂದು ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಎಕ್ಸಾಮಿನ್ ಪ್ಲೀಸ್ ಸೀಕಿಂಗ್ ಸೇಫ್ ಗಾರ್ಡ್ ಆಫ್ ಇಂಟರ್ಸೆಕ್ಸ್ ಚಿಲ್ಡ್ರನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ವಲ್ನರಬಲ್ ಸೆಕ್ಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಸೊಸೈಟಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟು ಒಂದು ಇಶ್ಯೂನ ಕೈ ತೆಗೆದುಕೊಂಡಿದೆ. ಈ ಮೊದಲು ಹಾಕಿರುವಂಥ ಪಿಟಿಷನ್ನ ಆಧಾರದ ಮೇಲೆ ಲೀಗಲ್ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಿದೆ ಹಾಗಿದ್ರೆ ಇಶ್ಯೂ, ಯಾವೊಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಇವಾಗ ಚರ್ಚೆನ ನಾವು ಗಮನಿಸಬೇಕಾಗುತ್ತೆ. ಇಂಟರ್ಸೆಕ್ಸ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಂತೆ ಇಂಟರ್ಸೆಕ್ಸ್ ಚಿಲ್ಡ್ರನ್ ಅಂದರೆ ಏನು, ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಏನು ಪಿಟಿಷನನ್ನು ನೋಡ್ತಾ ಇದೆ. ಪಿಟಿಷನಲ್ಲಿ ಇರುವಂಥ ಒಂದು ಆಸ್ಪೆಕ್ಟ್ ಅಂತಂದರೆ, ಇವಾಗ ಒಂದು ಮಗು ಇಂಟರ್ಸೆಕ್ಸ್ ಕಂಡೀಷನನ್ನು ಹೊಂದಿರುವಂಥದ್ದಾಗಲಿ, ಅಂದರೆ ನಾವು ಬಯಾಲಜಿಕಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಯಾವ ಒಂದು ಸೆಕ್ಸಿಗೆ ಅದು ಬಿಲಾಂಗ್ ಆಗುತ್ತೆ ಅಂತ. ಈ ಕಂಡೀಷನನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಪೇರೆಂಟ್ಸ್ ಏನು ಮಾಡ್ತಾರೆ, ಒಂದು ಸರ್ಜರಿಯನ್ನು ಮಾಡ್ತಾರೆ. ಯಾವುದೇ ರೀತಿಯಾಗಿ ಆ ಒಂದು ಮಗುವನ್ನು ಕೇಳಿರೋದಿಲ್ಲ, ಅಂದರೆ ನಾನ್ ಕನ್ಸೆನ್ಶುವಲ್ ಕಂಡೀಷನಲ್ಲಿ ಇರುತ್ತೆ. ಯಾವುದೇ ರೀತಿಯಾಗಿ ಒಪ್ಪಿಗೆಯನ್ನು ಪಡೆದುಕೊಂಡು ಇಲ್ಲದೇ ಇರುವಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸೆಕ್ಸ್ ಸೆಲೆಕ್ಟಿವ್ ಸರ್ಜರಿಯನ್ನು ಮಾಡ್ತಾರೆ. ಇಂಟರ್ಸೆಕ್ಸ್ ಇನ್ಫ್ಯಾಂಟ್ ನಡಿಯಲ್ಲಿ ಸೆಕ್ಸ್ ಸೆಲೆಕ್ಟಿವ್ ಸರ್ಜರೀಸನ್ನು ಮಾಡುವಂಥದ್ದು, ಯಾವುದಾದ್ರೂ ಒಂದು ಸೆಕ್ಸಿಗೆ ಅದನ್ನು ಕನ್ವರ್ಟ್ ಮಾಡುವಂಥದ್ದು. ಇದನ್ನು ನಾವು ಆಫಿಷಿಯಲಿ ರಿಕಗ್ನೈಸೇಷನ್ ಮಾಡಿದ್ದೀವ. ಪಿಟಿಷನ್ ಚಾಲೆಂಜ್ ಮಾಡ್ತಾ ಇರೋದು ಇಷ್ಟೇ, ಯಾವುದೇ ರೀತಿಯಾಗಿ ಪರ್ಮಿಷನನ್ನು ಇಲ್ಲಿ ನಾವು ತೆಗೆದುಕೊಳ್ತಾ ಇಲ್ಲ. ಒಂದು ಮಗು ಅಂದರೆ ಇನ್ಫ್ಯಾಂಟ್ ಅಂತಲೇ ನಾವೇನು ಕನ್ಸಿಡರ್ ಮಾಡ್ತೀವಿ, ಅಲ್ಲಿ ನಾವು ಸೆಕ್ಸ್ ಸೆಲೆಕ್ಟಿವ್ ಸರ್ಜರೀಸನ್ನು ಮಾಡ್ತಾ ಇದ್ದೀವಿ. ಆಫಿಷಿಯಲಿ ಒಂದು ರಿಕಗ್ನೈಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಬಿಕಾಸ್ ಈ ಒಂದು ಇಂಟರ್ಸೆಕ್ಸ್ ಕಂಡೀಷನ್ ಏನಿರುತ್ತಲ್ಲ, ಇದು ಬಯಾಲಜಿಕಲ್ ವೇರಿಯೇಷನನ್ನು ತೋರಿಸ್ತಾ ಇರುತ್ತೆ. ಕೆಲವೊಂದಿಷ್ಟು ಬದಲಾವಣೆಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಕ್ರೋಮೋಸೋಮಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಆಗಿರ್ಬೋದು, ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬೋದು. ಜೆನೆಟಲಿಯಾ ಕಂಡೀಷನಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ನೀವು ಟಿಪಿಕಲಿ ಹೇಳಲಿಕ್ಕೆ ಆಗೋದಿಲ್ಲ ಇದು ಮೇಲ್ ಇದೆನಾ ಅಥವಾ ಫೀಮೇಲ್ ಇದೆನಾ ಕ್ಯಾಂಡಿಡೇಟು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೈನರಿ ಕಂಡೀಷನ್ಸನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಇಂಟರ್ಸೆಕ್ಸ್ ಚಿಲ್ಡ್ರನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ನೀವು ಹೇಳ್ಬೋದು, ಟ್ರಾನ್ಸ್ಜೆಂಡರ್ ಅಂತಂದರೆ ಏನು, ಇಂಟರ್ಸೆಕ್ಸ್ ಅಂತಂದರೆ ಏನು, ದೇರ್ ಹ್ಯಾಸ್ ಟು ಬಿ ಸಮ್ ಡಿಫ್ರೆನ್ಸ್ ಅಲ್ವಾ. ಇಲ್ಲಿ ಸೆಕ್ಸ್ ಐಡೆಂಟಿಟಿ ಅಂತ ಬಂದಾಗ ಜನರಲಿ ಈ ಒಂದು ಸೆಕ್ಸ್ ಐಡೆಂಟಿಟಿಯನ್ನು ನಾವು ಬಯಾಲಜಿಕಲ್ ಟ್ರೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಯಾಲಜಿಕಲಿ ಯಾವ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ. ವೆನ್ ಇಟ್ ಕಮ್ಸ್ ಟು ದಿ ಜೆಂಡರ್ ಐಡೆಂಟಿಟಿ ಅಂತ ಬರುತ್ತಲ್ಲ, ಈ ಒಂದು ಜೆಂಡರ್ ಐಡೆಂಟಿಟಿ ಅನ್ನೋದು ಒಂದು ಸೋಷಿಯಲ್ ಆಸ್ಪೆಕ್ಟ್ ಆಗುತ್ತೆ, ಸೋಷಿಯಲ್ ಕಂಡೀಷನ್ಸನ್ನು ರಿಫ್ಲೆಕ್ಟ್ ಮಾಡುತ್ತೆ. ಆ ಒಂದು ಟರ್ಮನ್ನು ಯೂಸ್ ಮಾಡೋದು ಮಾತ್ರ ಇಲ್ಲಿ ಬದಲಾವಣೆ ಆಗುತ್ತೆ. ಸೋಷಿಯಲ್ ಆ್ಯಂಡ್ ಪರ್ಸ್ನಲ್ ಐಡೆಂಟಿಟಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೀವಿ, ಜೆಂಡರ್ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡ್ತೇವೆ. ಆದರೆ ಸೆಕ್ಸ್ ಐಡೆಂಟಿಟಿ ಅಂತ ಹೇಳುವಾಗ ನಾವು ಬಯಾಲಜಿಕಲ್ ಟ್ರೇಟ್ ಯಾವ ರೀತಿ ಅಂತ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದೆ ಅದರ ಆಧಾರದ ಮೇಲೆ ಒಂದು ಸೆಕ್ಸ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೋದು. ಇವಾಗ ಒಂದು ಡಿಮ್ಯಾಂಡ್ ಮಾಡ್ತಾ ಇರೋದು ಏನಪ್ಪ, ಈ ಒಂದು ಪಿಟಿಷನ್ ನಡಿನಲ್ಲಿ ನಾವು ನಾನ್ ಕನ್ಸೆನ್ಶುವಲ್ ಸರ್ಜರೀಸ್ಗಳು ಏನಿದಾವಲ್ಲ, ಯಾವುದೇ ರೀತಿಯಾಗಿ ಪರ್ಮಿಷನ್ ತೆಗೆದುಕೊಳ್ಳದೆ ಸರ್ಜರಿಯನ್ನು ಮಾಡ್ತಾ ಇದ್ದಾರಲ್ಲ, ಆ ಒಂದು ಸರ್ಜರೀಸನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದಾಗಿ ಪಿಟಿಷನನ್ನು ಹಾಕ್ತಾ ಇದ್ದಾರೆ. ಹಾಗೂ ಈ ಒಂದು ಇಂಟರ್ಸೆಕ್ಸ್ ಅಂತಕ್ಕಂಥ ಕೆಟಗರಿಯನ್ನು ನಾವು ಯಾಕೆ ಇನ್ಕ್ಲೂಡ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಜನಗಣತಿಯನ್ನೇ ಮಾಡ್ತೀವಿ ಅಂದ್ಕೊಳ್ಳಿ, ಸೆನ್ಸಸ್ಸನ್ನೇ ಮಾಡ್ತೀವಿ ಅಂತಂದಾಗ ಇಂಟರ್ಸೆಕ್ಸ್ ಅನ್ನುವಂಥ ಒಂದು ಕೆಟಗರಿಯನ್ನು ನಾವು ಯಾಕೆ ಇನ್ಕ್ಲೂಡ್ ಮಾಡಬಾರ್ದು, ಆಧಾರಲ್ಲಿ ನಾವು ಯಾಕೆ ಇನ್ಕ್ಲೂಡ್ ಮಾಡಬಾರ್ದು, ಪಾಸ್ಪೋರ್ಟಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಬಾರ್ದು, ಆಫಿಷಿಯಲ್ ಫಾರ್ಮಲ್ಲೂ ಸಹ ಯಾಕೆ ನಾವು ಇನ್ಕ್ಲೂಡನ್ನು ಮಾಡಬಾರ್ದು ಅನ್ನುವಂಥದ್ದಾಗಿ ಪಿಟಿಷನ್ ಕೇಳ್ತಾ ಇದೆ. ಅಂದರೆ ಪಿಟಿಷನ್ ಹಾಕಿರುವಂಥವರು ಕ್ವಶನನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಸೆಕ್ಸ್ ಅನ್ನುವಂಥ ವರ್ಡ್ ಆಗಿರ್ಬೋದು, ಬಯಾಲಜಿಕಲ್ ಟ್ರೇಟ್ನ ಆಧಾರದ ಮೇಲೆ ಡಾಕ್ಯುಮೆಂಟೇಷನ್ ಯಾಕೆ ಮಾಡಬಾರ್ದು, ಜೆಂಡರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಡಾಕ್ಯುಮೆಂಟೇಷನಲ್ಲಿ ಐಡೆಂಟಿಟಿಯಾಗಿ ಯಾಕೆ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥದ್ದಾಗಿರ್ಬೋದು. ಈ ಒಂದು ಇಂಟರ್ಸೆಕ್ಸ್ ಪರ್ಸನನ್ನು ನಾವು ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹೆಲ್ತ್ ಕೇರ್ ರಿಲೇಟೆಡ್ ಇರುವಂಥ ಐಡೆಂಟಿಟಿ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಯಾಕೆ ಇನ್ಕ್ಲೂಡ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ. ಅಂದರೆ ಇವಾಗ ನೋಡಿ,
ನೋಡಿ ಇಂಟರ್ಸೆಕ್ಸ್ ಚಿಲ್ಡ್ರನ್ ಅಂತಂದಾಗ ಅವ್ರಿಗೆ ಸಂಬಂಧಿಸಿದಂತೆ ಬೆನಿಫಿಟ್ಸ್ಗಳು ಏನಿರುತ್ತೆ, ಸಿಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ ಆಧಾರದ ಮೇಲೆ ಅವ್ರಿಗೆ ನಾವು ಫೆಸಿಲಿಟೀಸನ್ನು ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇಲ್ಲಿ ಎಕ್ಸಾಮಿನೇಷನನ್ನು ಮಾಡ್ತಾ ಇದೆ. ಬಿಕಾಸ್ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಒಂದು ಪಾಪ್ಯುಲೇಷನನ್ನು ಇಂಟರ್ಸೆಕ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದಾದರೆ ನಿಯರ್ಲಿ 1.7% ಅಷ್ಟು ಪಾಪ್ಯುಲೇಷನ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಿಯರ್ಲಿ 25 ಮಿಲಿಯನ್ ಇಂಟರ್ಸೆಕ್ಸನ್ನು ಹೊಂದಿರತಕ್ಕಂತಹ ಜನರಿದ್ದಾರೆ. ಇಷ್ಟು ಜನ ಇಂಟರ್ಸೆಕ್ಸ್ ಕಂಡೀಷನನ್ನು ಹೊಂದಿದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಒಂದು ರೈಟನ್ನು ನಾವು ಪ್ರೊವೈಡ್ ಮಾಡಬೇಕು, ಸರ್ವಿಸಸನ್ನು ನಾವು ಪ್ರೊವೈಡ್ ಮಾಡಬೇಕು, ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡಬೇಕು. ಎಷ್ಟೋ ಜನ ಒಂದು ಬಾಡಿಲಿ ಅಟೋನಮಿಯನ್ನೇ ಕಳೆದುಕೊಂಡಿರ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಸೋಷಿಯಲ್ ಎಕ್ಸ್ಕ್ಲೂಷನ್ ಆಗದೇ ಇರುವಂತೆ ನಾವು ತಡೆಗಟ್ಟಬೇಕು ಅನ್ನೋದೇ ಒಂದು ಉದ್ದೇಶವಾಗಿದೆ. ಸಂವಿಧಾನಾತ್ಮಕವಾಗಿ ಡೈಮೆನ್ಷನ್ಸ್ಗಳನ್ನು ನೋಡುವಂಥದ್ದಾದರೆ ಡೆಫಿನೆಟ್ಲಿ ಆರ್ಟಿಕಲ್ 14 ವಯೋಲೇಟ್ ಆಗುತ್ತೆ. ಇಲ್ಲಿ ಇವರು ಸಹ ಕಾನೂನಿನ ಮುಂದೆ ಈಕ್ವಲ್ ಅಂತ ತೋರಿಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಆರ್ಟಿಕಲ್ 15 ಅಂತಲೂ ಸಹ ನಾವು ಕನ್ಸಿಡರ್ ಮಾಡ್ಬೋದಲ್ವಾ. ಡಿಸ್ಕ್ರಿಮಿನೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಆರ್ಟಿಕಲ್ 21 ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ, ಬಾಡಿಲಿ ಅಟಾನಮಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ಒಂದು ಲೀಗಲ್ ಫ್ರೇಮ್ವರ್ಕನ್ನು ತರಬೇಕು. ಬೈನರಿ ಸೆಕ್ಸ್ಗೆ ಸಂಬಂಧಪಟ್ಟಂಥ ಒಂದು ನಾರ್ಮ್ಸನ್ನು ತರಬೇಕು. ಲೀಗಲ್ ರಿಕಗ್ನೈಸೇಷನ್ ಎಷ್ಟರ ಮಟ್ಟಿಗಿದೆ, ನಾರ್ಮ್ಸ್ ಎಷ್ಟರ ಮಟ್ಟಿಗಿದೆ. ಈ ಒಂದು ಸೆನ್ಸಸ್ಸನ್ನು ಫಾಲೋ ಮಾಡುವಂಥ ಸಂದರ್ಭದಲ್ಲಿ ನಾವು ಏನು ಐಡೆಂಟಿಫಿಕೇಷನ್ಸನ್ನು ಮಾಡ್ತಾಯಿದ್ವಿ, ಸೆಕ್ಸ್ ಐಡೆಂಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಜೆಂಡರ್ ಐಡೆಂಟಿಟಿಯನ್ನು ಸಹ ಸಿಂಕ್ ಮಾಡುವಂಥ ಒಂದು ಲಾಗಳಾಗಿರ್ಬೋದು, ಡಾಕ್ಯುಮೆಂಟೇಷನ್ಗಳನ್ನೆಲ್ಲ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಅವ್ರಿಗೆ ಸಂಬಂಧಪಟ್ಟಂತೆ ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡಬೇಕು. ನ್ಯಾಷನಲ್ ಲೆವೆಲಲ್ಲಿ ಒಂದು ಗೈಡ್ಲೈನ್ಸ್ ಇಲ್ಲ ರೀ. ಸೊ ಇಲ್ಲಿ ಒಂದು ಸರಿಯಾದಂಥ ಎಥಿಕ್ಸನ್ನು ಸಹ ನಾವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಸೋಷಿಯಲ್ ಎಕ್ಸ್ಕ್ಲೂಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟು ಸಹ ಒಂದು ರೆಸ್ಪಾನ್ಸನ್ನು ಕೊಡಲಿದೆ. ಸೊ ಇದೊಂದು ಡೆಫಿನೆಟ್ಲಿ ಸೀರಿಯಸ್ ಇಶ್ಯೂ ಅಂತಲೇ ಹೇಳ್ಬೋದು. 3 ನ್ಯಾಯಾಧೀಶರನ್ನು ಒಳಗೊಂಡಂತಹ ಒಂದು ಸಮಿತಿ ಇದರ ಬಗ್ಗೆ ಚರ್ಚೆ ಮಾಡಲಿದೆ, ಒಂದು ಡಿಸಿಷನ್ನ ತೆಗೆದುಕೊಳ್ಬೇಕಾಗಿದೆ. ಪರ್ಟಿಕ್ಯುಲರ್ಲಿ ಒಂದು ಸೆಕ್ಸ್ ಐಡೆಂಟಿಟಿ ಮತ್ತು ಜೆಂಡರ್ ಐಡೆಂಟಿಟಿಯನ್ನು ನಾವು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಬೇಕು ಹಾಗೂ ಯಾವ ರೀತಿಯಾದಂಥ ಒಂದು ರೈಟ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಈ ಒಂದು ಇಶ್ಯೂ ತುಂಬ ಇಂಪಾರ್ಟೆಂಟು. ಎಥಿಕ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ನಮಗೆ ಸಹಕಾರಿಯಾಗುತ್ತೆ. ಲೀಗಲಿ ಒಂದು ರಿಕಗ್ನೈಸೇಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದಾಗಿರ್ಬೋದು. ಎಥಿಕಲ್ ಗೈಡ್ಲೈನ್ಸನ್ನು ಸಹ ನಾವಿಲ್ಲಿ ಪ್ರೊವೈಡ್ ಮಾಡಬೇಕು. ಸೆನ್ಸಸ್ ಅಂತ ಬಂದಾಗ ಇನ್ಕ್ಲೂಷನನ್ನು ಮಾಡಬೇಕು, ಒಂದು ಅವೇರ್ನೆಸ್ಸನ್ನು ಸಹ ತರಬೇಕು ಬೈನರಿ ಸೆಕ್ಸ್ ನಾರ್ಮ್ಸ್ಗೆ ರಿಲೇಟೆಡ್ ಇರುವಂತೆ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಸ್ಟಡಿ ಅಫರ್ಮ್ಸ್ ಕೇರಳಾಸ್ ರಿಚ್ ಬಟರ್ಫ್ಲೈ ಡೈವರ್ಸಿಟಿ ಇನ್ ದ ವೆಸ್ಟರ್ನ್ ಘಾಟ್ಸ್ ರೀಜನ್. ಈ ಒಂದು ಇಶ್ಯೂನ ನಾವು GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಬಟರ್ಫ್ಲೈನ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಬಟರ್ಫ್ಲೈ ಯಾವ ರೀತಿಯಾಗಿ ಒಂದು ಡೈವರ್ಸ್ ಪಾಪ್ಯುಲೇಷನನ್ನು ತೋರಿಸ್ತಾ ಇದೆ. ಮೀನ್ ವೈಲ್ ಇದು ಒಂದು ಸೆನ್ಸಿಟಿವಿಟಿಯನ್ನು ಸಹ ತೋರಿಸ್ತಾ ಇದೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ವೆಸ್ಟರ್ನ್ ಘಾಟ್ ರೀಜನಲ್ಲಿರುವಂಥ ಒಂದು ರಿಚ್ ಬಯೋಡೈವರ್ಸಿಟಿ ಆಧಾರದ ಮೇಲೆ ಸಾಕಷ್ಟು ಸ್ಪೀಷಸ್ಗಳು ಎಂಡಮಿಸಮನ್ನು ತೋರಿಸುತ್ತೆ. ಅಂದರೆ ಪರ್ಟಿಕ್ಯುಲರ್ಲಿ ಇದೇ ಒಂದು ರೀಜನಲ್ಲಿ ಲೊಕೇಟ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ವಾಟ್ ಈಸ್ ಎಂಡಮಿಸಮ್ ಅಂತ ಕೇಳ್ತಾರಲ್ಲ, ಸೊ ಇದರ ಆಧಾರದ ಮೇಲೆ ಎಂಡಮಿಕ್ ಅನ್ನುವಂಥ ಆಸ್ಪೆಕ್ಟು ಸಹ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಯಾವುದೇ ಒಂದು ಆ್ಯನಿಮಲ್ ಆಗಿರ್ಬೋದು, ಪ್ಲಾಂಟ್ ಸ್ಪೀಷಸ್ ಆಗಿರ್ಬೋದು, ಒಂದು ಸರ್ಟನ್ ಏರಿಯಾದಲ್ಲಿ ಲೊಕೇಟ್ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಲಾಂಗ್ ಟರ್ಮ್ ಅಂತ ನೋಡಿದಾಗ ಒಂದು ಐಸೋಲೇಷನ್ಸನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಒಂದೇ ಲೊಕೇಶನಲ್ಲಿ ಇರುತ್ತೆ ಅಂತಲೇ ಗಮನಿಸುವಂಥದ್ದು. ಸೊ ಇವಾಗ ನೋಡಿ ಇಲ್ಲಿ ಬಟರ್ಫ್ಲೈನ ಒಂದು ಡೈವರ್ಸಿಫಿಕೇಷನನ್ನು ನೋಡ್ತಾ ಇದ್ದೀವಿ. ವೆಸ್ಟರ್ನ್ ಘಾಟ್ನಲ್ಲಿ ಸಾಕಷ್ಟು ಸ್ಪೀಷಸ್ಗಳನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಲ್ನರಬಲ್ ಕಂಡೀಷನ್ ಇರುವಂಥದ್ದಾಗಿರ್ಬೋದು, ಲೀಸ್ಟ್ ಕನ್ಸರ್ನ್. ಸೊ ಈ ರೀತಿಯಾಗಿ IUCNಲ್ಲೂ ಸಹ ಕೆಲವೊಂದಿಷ್ಟು ಸ್ಪೀಷಸ್ಗಳ ನೇಮನ್ನು ನಾವು ಗಮನಿಸ್ಬೋದು. ಸಾಕಷ್ಟು ಸ್ಪೀಷಸ್ಗಳಿದ್ದಾವೆ, ರಿಚ್ ಬಯೋಡೈವರ್ಸಿಟಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಬಟರ್ಫ್ಲೈಯನ್ನು ಇಂಡಿಕೇಟರ್ ಸ್ಪೀಷಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಂಡಿಕೇಟರ್ ಸ್ಪೀಷಸ್ ಅಂತಂದರೆ ಏನು? ಎಕ್ಸಾಮಲ್ಲಿ ಕೇಳ್ಬೋದಲ್ವಾ, ಇಂಡಿಕೇಟರ್ ಸ್ಪೀಷಸ್ ಅಂತಂದರೆ ಏನು ಅಂತ ಸಿಂಪಲ್ ಆಗಿ ಕೇಳ್ಬೋದು. ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್, ಪ್ಲಾಂಟ್ ಆಗಿರ್ಬೋದು, ಎನಿಮಲ್ ಆಗಿರ್ಬೋದು, ಮೈಕ್ರೋಬ್ ಆಗಿರ್ಬೋದು, ಇವುಗಳನ್ನು ನಾವು ಇಂಡಿಕೇಟರ್ ಸ್ಪೀಷಸ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅವುಗಳ ಒಂದು ಪ್ರೆಸೆನ್ಸ್, ಆ್ಯಬ್ಸೆನ್ಸ್ ಅಥವಾ ಅಬಂಡೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ, ಅವುಗಳ ಒಂದು ಬಿಹೇವಿಯರನ್ನು ಐಡೆಂಟಿಫೈ ಮಾಡಿದಾಗ ಒಂದು ಎನ್ವಿರಾನ್ಮೆಂಟ್ನ ಕ್ವಾಲಿಟಿ ಯಾವ ರೀತಿಯಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅವುಗಳ ಒಂದು ಪ್ರೆಸೆನ್ಸ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಅಬಂಡೆನ್ಸ್ ಸರ್ಪ್ಲಸ್ ಲೆವೆಲಲ್ಲಿ ಅವೈಲೇಬಲ್ ಇದ್ರೂ ಸಹ ನಮಗೆ ಒಂದು ಕ್ವಾಲಿಟಿ ಗೊತ್ತಾಗುತ್ತೆ. ಅಥವಾ ಒಂದು ಕ್ಲೈಮೇಟ್ನಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ಸಹ ನಾವು ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಹೆಚ್ಚು ಪ್ಲಾಂಟ್ಸ್ ಇರ್ತಕ್ಕಂಥ ಏರಿಯಾದಲ್ಲಿ ನೀವು ವಿಸಿಟ್ ಮಾಡಿದಾಗ ಅಲ್ಲಿ ಡಿಫ್ರೆಂಟ್ ಸ್ಪೀಷಸ್ ಇರೋದನ್ನು ನಾವು ಗಮನಿಸ್ತೇವೆ. ಸೊ ನಮ್ಮ ಒಂದು ಅರ್ಬನ್ ಏರಿಯಾದಲ್ಲಿ ನೋಡಿದಾಗ ಆ ಸ್ಪೀಷಸ್ಗಳು ಅವೈಲೇಬಲ್ ಇರದೇ ಇರೋದನ್ನು ಗಮನಿಸ್ತೇವೆ. ಕೆಲವೊಂದಿಷ್ಟು ಸರ್ತಿ ಎನ್ವಿರಾನ್ಮೆಂಟಲಿ ಸ್ಟ್ರೆಸ್ ಆಗಿರುವಂಥ ಸಂದರ್ಭದಲ್ಲಿ
ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಗಿಯೂ ಸಹ ಇವು ಆ್ಯಕ್ಟ್ ಮಾಡುತ್ತೆ. ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಪ್ರೊವೈಡ್ ಮಾಡೋದ್ರಲ್ಲೂ ಸಹ ಸಹಕಾರಿಯಾಗೋದನ್ನು ಲಾಂಗ್ ಟರ್ಮಲ್ಲಿ ಯಾವ ರೀತಿಯಾಗಿ ಎಕಲಾಜಿಕಲ್ ಚೇಂಜಸ್ ಆಗ್ತಾ ಇದೆ ಒಂದು ಏರಿಯಾದಲ್ಲಿ ಅಥವಾ ಎಕೋಸಿಸ್ಟಮ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಲಿಕ್ಕೆ ಇದು ಸರಿಯಾಗಿದೆ ಅಂತಲೇ ಹೇಳ್ಬೋದು. ಬಯೋ ಇಂಡಿಕೇಟರ್ಸ್ನ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸ್ವಲ್ಪ ಎನ್ವಿರಾನ್ಮೆಂಟಲ್ಲೂ ಸಹ ಚೇಂಜ್ ಆದರೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ದೀಸ್ ಆ್ಯನಿಮಲ್ಸ್ ಆರ್ ವೆರಿ ಸೆನ್ಸಿಟಿವ್ ಟು ದಿ ಎನ್ವಿರಾನ್ಮೆಂಟ್, ಸೆನ್ಸಿಟಿವಿಟಿಯನ್ನು ತೋರಿಸುತ್ತೆ. ಸೊ ಎನ್ವಿರಾನ್ಮೆಂಟಲ್ಲಿ ಏನಾದರೂ ಚೇಂಜ್ ಆದರೆ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುವಂಥದ್ದಾಗಿರ್ಬೋದು. ಟೆಂಪ್ರೇಚರ್ಲಿ ಬದಲಾವಣೆ ಆದರೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಅವರು ಒಂದು ಟಾಲರೆನ್ಸ್ ಲಿಮಿಟ್ ಏನಿರುತ್ತಲ್ಲ, ಆ ಒಂದು ಸ್ಪೀಷಸ್ಗಳ ಟಾಲರೆನ್ಸ್ ಲಿಮಿಟು ತುಂಬ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ವೆರಿ ನ್ಯಾರೋ ಟಾಲರೆನ್ಸ್ ಲಿಮಿಟ್. ಸೊ ಇದರಿಂದ ನಾವು ಮಾನಿಟರ್ ಮಾಡಲಿಕ್ಕೂ ಸಹ ಸಹಕಾರಿಯಾಗುತ್ತೆ. ಈಸಿಲಿ ನಾವು ಅಬ್ಸರ್ವ್ ಮಾಡ್ಬೋದು. ಆ ಸ್ಪೀಷಸ್ಗಳು ಇಲ್ಲ ಅಂತಂದರೆ ಆ ಏರಿಯಾದಲ್ಲಿ ಪೊಲ್ಯೂಷನ್ ಇರ್ಬೋದು, ಅಥವಾ ಅಲ್ಲಿ ಫ್ರ್ಯಾಗ್ಮೆಂಟೇಷನ್ ಆಗ್ತಾಯಿದೆ, ಹ್ಯಾಬಿಟೇಟ್ ಲಾಸ್ ಆಗ್ತಾಯಿದೆ, ಇವುಗಳನ್ನೆಲ್ಲನ ಕನ್ಸಿಡರ್ ಮಾಡ್ಬೋದು. ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ, ಎಕಲಾಜಿಕಲಿ ರಿಲೆವೆಂಟ್ ಕಂಡೀಷನನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವಾಗ ಬಟರ್ಫ್ಲೈನ ನಾವು ಇಂಡಿಕೇಟರ್ ಸ್ಪೀಷಸ್ ಆಗಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಹ್ಯಾಬಿಟೈಟ್ ಕ್ವಾಲಿಟಿ, ನಾವು ಅಲ್ಲಿ ವಾಸವಾಗಲಿಕ್ಕೆ ಸರಿಯಾದಂಥ ಒಂದು ಕ್ವಾಲಿಟಿ ಇದೇನೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಇಂಡಿಕೇಟರ್ ಆಗುತ್ತೆ. ಎಕ್ಸಾಮಿನೇಷನಲ್ಲಿ ಕೇಳಿರ್ತಾರೆ, ಸಾಕಷ್ಟು ಸಾರಿ ನಿಮ್ಗೆ ಕೇಳಿರ್ತಾರೆ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಇಂಡಿಕೇಟರ್ಸ್ ಯಾವುದು ಅಂತ. ಲೈಕೆನ್ಸ್ಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದಲ್ವಾ, ಏರ್ ಪೊಲ್ಯೂಷನನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಈ ಒಂದು ಲೈಕೆನ್ಸ್ಗಳು ಸಾಕಷ್ಟು ಬೆನಿಫಿಟ್ಸನ್ನು ತೋರಿಸುತ್ತೆ. ಲೈಕೆನ್ ಇದೊಂದು ಕೂಡು ಜೀವಿ ಅಂತ ಕರಿತೀವಿ, ಮ್ಯೂಚುವಲಿಸಮನ್ನು ತೋರಿಸುತ್ತೆ. ಸೊ ಯಾವ ಸ್ಪೀಷಸ್ಗಳ ಆಧಾರದ ಮೇಲೆ ಲೈಕೆನ್ ಫಾರ್ಮ್ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎಡಿಷ್ನಲಿ ಫ್ರಾಗ್ ಸ್ಪೀಷಸ್ಸು ಸಹ ವಾಟರ್ ಕ್ವಾಲಿಟಿಯನ್ನು ರಿಫ್ಲೆಕ್ಟ್ ಮಾಡೋದರಲ್ಲಿ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಒಂದು ಏರಿಯಾದಲ್ಲಿ ವಾಟರ್ ಕ್ವಾಲಿಟಿಯನ್ನು ಐಡೆಂಟಿಫೈ ಮಾಡೋದರಲ್ಲಿ ಫ್ರಾಗ್ ಸ್ಪೀಷಸ್, ಆಂಫಿಬಿಯನ್ಸು ರಿಫ್ಲೆಕ್ಟ್ ಮಾಡುತ್ತೆ. ಜೊತೆಗೆ ಅಲ್ಗೆಯ ಪ್ರೆಸೆನ್ಸನ್ನು ನೋಡುವಂಥದ್ದಾದರೆ ಅಲ್ಗೇನೂ ಸಹ ಒಂದು ಗುಡ್ ಇಂಡಿಕೇಟರ್ ಅಂತ ಹೇಳ್ಬೋದು. ನ್ಯೂಟ್ರಿಯೆಂಟ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಇಂಡಿಕೇಷನ್ಸನ್ನು ಇದು ಹೇಳುತ್ತೆ. ಸಾಯಿಲಲ್ಲಿರುವಂಥ ಹೆಲ್ತನ್ನು ಸಹ ಇಂಡಿಕೇಷನ್ ಮಾಡಲಿಕ್ಕೆ ಅರ್ತ್ ವಾರ್ಮ್ ಸಹಕಾರಿಯಾಗೋದನ್ನು ಗಮನಿಸ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಬಯೋ ಇಂಡಿಕೇಟರ್ಸ್ನ ಆಧಾರದ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಲೈಕೆನ್ಸ್ ಅನ್ನುವಂಥದ್ದು ಪೊಲ್ಯೂಷನನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ. ಏರ್ ಕ್ವಾಲಿಟಿ ಯಾವ ರೀತಿ ಆಗಿದೆ, ಕ್ಲೈಮೇಟ್ ಚೇಂಜಲ್ಲಿ ಯಾವ ರೀತಿ ಅಂತ ಬದಲಾವಣೆ ಆಗಿದೆ ಅನ್ನುವಂಥ ಒಂದು ರಿಫ್ಲೆಕ್ಷನನ್ನು ಐಡೆಂಟಿಫೈ ಮಾಡಬಹುದು ಈಸಿಲಿ ನಾವು. ಲೈಕೆನ್ಸ್ಗೆ ಸಂಬಂಧಪಟ್ಟಂತೆ ಸಾಯಿಲ್ ಹೆಲ್ತ್, ಅರ್ತ್ ವಾರ್ಮ್, ವಾಟರ್ ಕ್ವಾಲಿಟಿ, ಫ್ರಾಗ್, ಅಲ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ ಪೊಲ್ಯೂಷನ್ ಯಾವ ರೀತಿ ಆಗಿದೆ, ನ್ಯೂಟ್ರಿಯೆಂಟ್ ಪೊಲ್ಯೂಷನ್ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. 2 ಲಿಸ್ಟನ್ನು ಮೆನ್ಷನ್ ಮಾಡ್ಬೋದಲ್ವಾ, ಈಸಿಯಾಗಿ ಯಾವ ರೀತಿಯಾದಂಥ ಸ್ಥಿತಿಗತಿಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ ಬಟರ್ಫ್ಲೈನ ಒಂದು ಬಯೋ ಇಂಡಿಕೇಟರ್ಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ವಿ. ಬಿಕಾಸ್ ಆಫ್ ಟೆಂಪ್ರೇಚರ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ, ರೈನ್ಫಾಲಲ್ಲಿ ಚೇಂಜ್ ಆಗಿರುವಂಥ ಸಂದರ್ಭದಲ್ಲಿ ಸೊ ಸ್ಪೆಸಿಫಿಕ್ ಸ್ಪೀಷಸ್ಗಳು ಒಂದು ಎನ್ವಿರಾನ್ಮೆಂಟ್ ಕಂಡೀಷನ್ಸನ್ನು ಅಡಾಪ್ಟ್ ಮಾಡ್ಕೊಂಡಿರುತ್ತವೆ. ಇವಾಗ ಕ್ಲೈಮೇಟ್ ಲೆವೆಲಲ್ಲಿ ಅಥವಾ ಎಕಲಾಜಿಕಲಿ ಏನಾದರೂ ಸ್ಟ್ರೆಸ್ ಕ್ರಿಯೇಟ್ ಆದರೆ, ಫಾರೆಸ್ಟ್ ಡಿಗ್ರೇಡೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮ್ಟೈಮ್ಸ್ ಕೇವಲ ಒಂದು ಪೆಸ್ಟಿಸೈಡ್ ಹಾಕೋದ್ರಿಂದನೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿ ಡೈವರ್ಸಿಟಿಯನ್ನು ನಾಶ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಸಹ ಕ್ರಿಯೇಟ್ ಆಗ್ತಾ ಇದ್ದಾವೆ. ಸೊ ಈ ಒಂದು ಹಂತದಲ್ಲಿ ಬಯೋ ಇಂಡಿಕೇಟರ್ಸ್ನ ಆಧಾರದ ಮೇಲೆ ಬಟರ್ಫ್ಲೈಸನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಭಾರತದಲ್ಲಿ ಒಟ್ಟಾರೆಯಾಗಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಿದ್ದಾವೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಶುಗರ್ ಪ್ರೊಡಕ್ಷನ್ ಶೋಸ್ ಆ್ಯನ್ ಇನ್ಕ್ರೀಸ್. ಈ ಒಂದು ಇಶ್ಯೂನ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಎಕನಾಮಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇವೆಲ್ಲ ಸೆಕ್ಟೋರಲ್ ಲೆವೆಲಲ್ಲಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಶುಗರ್ ಪ್ರೊಡಕ್ಷನಲ್ಲಿ ಬದಲಾವಣೆ ಆಗಿದೆ, ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣಗಳು ಏನಿರ್ಬೋದು? ಡೆಫಿನೆಟ್ಲಿ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಆಗ್ತಾ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಅಥವಾ ಯಾವುದಾದ್ರೂ ಒಂದು ಡೇಟಾವನ್ನು ನೀವು ನೋಡ್ತಾ ಇದ್ದೀರಿ ಅಂತಂದರೆ, ಪ್ರಪ್ರಥಮವಾಗಿ ನಮ್ಮ ವೆದರ್ ಸಪೋರ್ಟ್ ಮಾಡಿರುತ್ತೆ ಅಂತಲೇ ಅರ್ಥ. ಮಾನ್ಸೂನ್ ಸರಿಯಾಗಿ ಆಗ್ತಾಯಿದೆ, ವೆದರ್ ಸರಿಯಾಗಿ ಸಪೋರ್ಟನ್ನು ಮಾಡ್ತಾಯಿದೆ. ಇದರ ಜೊತೆಗೆ ಏನಾದರೂ ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡಿರ್ತಾರೆ, ಎನ್ಕರೇಜ್ಮೆಂಟನ್ನು ಮಾಡಿರ್ತಾರೆ ಅಂತ 2 ಆ್ಯಂಗಲನ್ನು ನೀವು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಜೊತೆಗೆ ಶುಗರ್ ಕೇನ್ಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡು ಜಾಸ್ತಿ ಆಗಿದೆ. ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಡಿಮ್ಯಾಂಡ್ ಆಧಾರದ ಮೇಲೆ ಇವತ್ತು ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಪ್ಯಾರಲಲ್ಲಿ ವೆದರ್ ಸಪೋರ್ಟ್ ಮಾಡಿದೆ, ಪಾಲಿಸಿನೂ ಸಹ ಸಪೋರ್ಟ್ ಮಾಡ್ತಾ ಇದೆ ಅಂತಲೇ ಕನೆಕ್ಟ್ ಮಾಡ್ಬೋದು. ಸೊ ಕೋರ್ ನ್ಯೂಸ್ ಏನಿದೆ ಅಂದರೆ ಪ್ರೊಡಕ್ಷನಲ್ಲಿ ಬದಲಾವಣೆ ಆಗಿದೆ. ಇಯರ್ ಆನ್ ಇಯರ್, ಎವ್ರಿ ಇಯರ್ ಬೇಸಿಸ್ನ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡಿದ್ದೆ ಆದರೆ 28% ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಹೈಯರ್ ಔಟ್ಪುಟ್ ಇದೆ. ಯಾವ್ಯಾವ ಸ್ಟೇಟ್ಸ್ಗಳು ಹೈಯೆಸ್ಟ್ ಇವತ್ತು ಪ್ರೊಡಕ್ಷನನ್ನು ಮಾಡ್ತಾ ಇದೆ ಅಂತ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದಲ್ವಾ. ಉತ್ತರ ಪ್ರದೇಶ ನಮ್ಮ ಭಾರತದಲ್ಲಿ ಹೈಯೆಸ್ಟ್ ಮಾಡುತ್ತೆ, ನೆಕ್ಸ್ಟ್ ಮಹಾರಾಷ್ಟ್ರ ಮಾಡುತ್ತೆ, ಹಾಗೂ ನೆಕ್ಸ್ಟ್ ಕರ್ನಾಟಕ ಮಾಡುತ್ತೆ.
ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ಲಿ ಒಂದು ಕ್ವಶನ್ ಅಂತಂದರೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಡಿಸ್ಟಿಕ್ ಯಾವುದಿದೆ? ಮೊದಲ 2 ಡಿಸ್ಟಿಕ್ನ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎಕನಾಮಿಕ್ ಸರ್ವೇನಲ್ಲೂ ಸಹ ಮೆನ್ಷನ್ ಮಾಡಿರ್ತಾರೆ. ಸೊ ಇದರ ಆಧಾರದ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ. KPSC ರಿಲೇಟೆಡ್ ಇರುವಂಥ ಎಕ್ಸಾಮಿನೇಷನಲ್ಲಿ ಡಿಸ್ಟಿಕ್ನ ಆಧಾರದ ಮೇಲೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಡಿಸ್ಟಿಕ್ಸ್ಗಳು ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ನೋಡಿ, ಡಿಮ್ಯಾಂಡ್ ಯಾವ ರೀತಿಯಾಗಿರ್ಬೋದು? ಇಥಿನಾಲ್ ಬ್ಲೆಂಡಿಂಗ್ ಅಂತ ನಾವು ನೋಡ್ತೀವಲ್ಲ, ಈ ಒಂದು ಪೆಟ್ರೋಲ್ ನಡಿನಲ್ಲಿ ನಾವು ಇಥಿನಾಲನ್ನು ಬ್ಲೆಂಡ್ ಮಾಡಬೇಕು ಅಂತ ಏನು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ, 2030 ಒಳಗಾಗಿ 20% ರೀಚ್ ಆಗಬೇಕು ಅಂತ ಇತ್ತು. ಇದು ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಸೊ ಇವಾಗ ಅಗೇನ್ ಏನು ಮಾಡ್ತಾ ಇದ್ದಾರೆ, 20% ಇರೋದನ್ನು 22ಗೆ ಇನ್ಕ್ರೀಸ್ ಮಾಡೋದಾಗಲಿ, 25% ಈ ರೀತಿಯಾಗಿ ಫೇಸ್ಡ್ ಮ್ಯಾನರಲ್ಲಿ ನಾವು ಬದಲಾವಣೆನ ಮಾಡ್ತಾ ಹೋಗ್ತಾ ಇರುವಂಥದ್ದು. ಅಂದರೆ ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಲ್ಲ ಆಯಿಲನ್ನು, ಪೆಟ್ರೋಲನ್ನು, ಈ ರೀತಿಯಾಗಿ ನಾವೇನು ಕ್ರೂಡ್ ಆಯಿಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಲ್ಲ, ಈ ಒಂದು ಇಂಪೋರ್ಟ್ ರಿಡಕ್ಷನ್ ಆಗಬೇಕು ಅಂತಂದರೆ ನಾವು ನ್ಯಾಚುರಲ್ ಆಗಿರುವಂಥ ಒಂದು ರಿಸೋರ್ಸಸ್ಗಳನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, 2 ಹಂತದಲ್ಲಿ ಅಂತಂದರೆ, ಒಂದು ನಮಗೆ ಎಕನಾಮಿಕಲಿ ಒಂದು ಬೆನಿಫಿಟನ್ನು ತೋರಿಸುತ್ತೆ, ಇಂಪೋರ್ಟ್ ರೆಡ್ಯೂಸ್ ಆಗುತ್ತೆ. ಇಂಪೋರ್ಟ್ ರೆಡ್ಯೂಸ್ ಆಗ್ತಾ ಇದೆ ಅಂತಂದರೆ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಅನ್ನೋದು ಸಹ ಕಡಿಮೆ ಆಗುತ್ತೆ ಅಂತ ಒಂದು ಆ್ಯಂಗಲ್ ಆದರೆ, ಇನ್ನೊಂದು ಎನ್ವಿರಾನ್ಮೆಂಟಲ್ಲೂ ಸಹ ಸಾಕಷ್ಟು ಬೆನಿಫಿಟನ್ನು ತೋರಿಸುತ್ತೆ. ಎಮಿಷನ್ ರಿಡಕ್ಷನ್ ಆಗುತ್ತೆ. ಸೊ ಎಮಿಷನ್ ರಿಡಕ್ಷನ್ ಆಗೋದ್ರಿಂದ ಭಾರತನೂ ಸಹ ಗ್ಲೋಬಲ್ ಲೆವೆಲಲ್ಲಿ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ, ನೆಟ್ ಝೀರೋ ಎಮಿಷನ್ ಅಂತ. 2070 ಅಲ್ವಾ ಭಾರತದ ಟಾರ್ಗೆಟು. ಸೊ ಇದರ ಆಧಾರದ ಮೇಲೆ ಮೇಜರ್ಲಿ 2 ಗೋಲನ್ನು ನಾವು ಅಚೀವ್ ಮಾಡ್ಬೋದು ಪ್ಯಾರಲಲಿ. ಸೊ ಡಿಮ್ಯಾಂಡ್ ಇದೆ, ಹಾಗಾಗಿ ಪ್ರೊಡಕ್ಷನು ಸಹ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಇವಾಗ ಪ್ರಸ್ತುತವಾಗಿ ಪ್ರೊಡಕ್ಷನ್ ಯಾಕೆ ಇನ್ಕ್ರೀಸ್ ಆಗಿದೆ ಅಂತ ನೋಡುವಂಥದ್ದಾದರೆ, ಪ್ರಪ್ರಥಮವಾಗಿ ವೆದರನ್ನು ನಾವು ಸಪೋರ್ಟ್ ಆಗಿ ತೆಗೆದುಕೊಳ್ತಾ ಇದ್ದೀವಿ. ಫೇವರೇಬಲ್ ಆಗಿರ್ತಕ್ಕಂಥ ವೆದರ್ ಇರೋದ್ರಿಂದ ನಾವು ಸರಿಯಾಗಿ ಬೆಳವಣಿಗೆಯನ್ನು ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಈವನ್ ಪಾಲಿಸಿನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬಂದಿದ್ದಾರೆ, ಇಥಿನಾಲ್ ರಿಲೇಟೆಡ್ ಇರುವಂತೆ ಒಂದು ಪ್ರೊಕ್ಯೂರ್ಮೆಂಟನ್ನು ಮಾಡಬೇಕು ಅಂತ. ಹಾಗಾಗಿನೂ ಸಹ ಜಾಸ್ತಿ ಶುಗರ್ ಔಟ್ಪುಟ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇನ್ನು ಚಾಲೆಂಜಸ್ಗಳು ಡೆಫಿನೆಟ್ಲಿ ಇದ್ದೇ ಇರುತ್ತಲ್ವ. ಏನು ಚಾಲೆಂಜಸ್ಗಳಿರ್ಬೋದು? ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡಿದರೂ ಇದು ಗುಡ್ ಅಂತ ಅನಿಸುತ್ತಾ ನಿಮಗೆ? ಇವಾಗ ನೋಡಿ, ಡಿಮ್ಯಾಂಡ್ ಎಷ್ಟಿದೆ, ಡಿಮ್ಯಾಂಡ್ನ ಆಧಾರದ ಮೇಲೆ ನಾವು ಯಾವತ್ತೂ ಪ್ರೊಡಕ್ಷನನ್ನು ಮಾಡ್ತೇವೆ, ಸಪ್ಲೈಯನ್ನು ಮಾಡ್ತೇವೆ. ಈ ಒಂದು ಸಪ್ಲೈ ಹಾಗೂ ಡಿಮ್ಯಾಂಡ್ ನಡಿನಲ್ಲಿ ಮಿಸ್ಮ್ಯಾಚಸ್ ಆಗಿರುವಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಪ್ರೈಸಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತೀವಲ್ವಾ. ಇನ್ಫ್ಲೇಷನ್ ರಿಲೇಟೆಡ್ ಇರುವಂತೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಇವಾಗ ನೋಡಿ, ಸಪ್ಲೈ ಜಾಸ್ತಿ ಇದೆ ಅಲ್ವಾ. ಪ್ರಸ್ತುತವಾಗಿ ಈ ಒಂದು ಶುಗರ್ ಕೇನ್ ಸರ್ಪ್ಲಸ್ ಲೆವೆಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಹೋದರೆ, ಒಂದು ವೇಳೆ ಡಿಮ್ಯಾಂಡ್ ಅಷ್ಟೊಂದು ಇಲ್ಲ ಅಂತಂದ್ರೂ ಸಹ ಏನಾಗುತ್ತೆ, ಎಕ್ಸೆಸಿವ್ ಸಪ್ಲೈ ಆಗ್ತಾ ಇರೋದ್ರಿಂದ ಡೊಮೆಸ್ಟಿಕ್ ಮಾರ್ಕೆಟ್ ನಡಿನಲ್ಲಿ ಪ್ರೈಸು ಫಾಲ್ ಡೌನ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರೈಸ್ ಫಾಲ್ ಆಗ್ತಾ ಇದೆ ಅನ್ನುವಂಥ ಅನದರ್ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡಬಹುದು. ಅಗೇನ್ ಎಕ್ಸ್ಪೋರ್ಟ್ ಅಂತ ನೋಡಿದಾಗ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ. ಡೊಮೆಸ್ಟಿಕ್ ನೀಡ್ ಅಥವಾ ಡೊಮೆಸ್ಟಿಕ್ಕಲ್ಲಿ ಅವೈಲೇಬಲ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಕ್ಸ್ಪೋರ್ಟ್ಗಳನ್ನು ಬ್ಯಾನ್ ಮಾಡ್ತೀವಿ. ಶುಗರ್ ಕೇನ್ಗೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡಿದಾಗ ಆಟೋಮೆಟಿಕ್ಲಿ ಸರ್ಪ್ಲಸ್ ಲೆವೆಲಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಇದರಿಂದನೂ ಸಹ ಏನಾಗುತ್ತೆ, ಪ್ರೈಸು ಕಡಿಮೆ ಆಗುತ್ತೆ, ಪ್ರೈಸು ಫಾಲ್ ಡೌನ್ ಆಗುತ್ತೆ. ಡೆಫಿನೆಟ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈನ ಮಿಸ್ಮ್ಯಾಚ್ನಿಂದ ಏನಾಗುತ್ತೆ ಅಂತಂದರೆ ಪ್ರೈಸು ಫಾಲ್ ಡೌನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ರೀಸನ್ಸ್ಗಳ ಆಧಾರದ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಶುಗರ್, ಯಾವುದೇ ಒಂದು ಪ್ರೊಡಕ್ಷನ್ ಅಂತ ಬಂದಾಗ ಹೇಗೆ ನಮ್ಮ ಒಂದು ಎಕನಾಮಿ ವರ್ಕ್ ಆಗುತ್ತೆ ಅಂತ ಆಸ್ಪೆಕ್ಟಲ್ಲಿ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ದೇರ್ ಆರ್ ಸಮ್ ಬಿಗ್ಗರ್ ಕ್ವಶನ್ಸ್ ಹಿಯರ್. ಶುಗರ್ ಕೇನ್ ಇವತ್ತು ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿರೋದ್ರಿಂದ ಗ್ರೌಂಡ್ ವಾಟರನ್ನು ಹೆಚ್ಚು ಬಳಕೆ ಮಾಡ್ಕೋಬೇಕಾಗುತ್ತೆ. ಗ್ರೌಂಡ್ ವಾಟರ್ ಇವಾಗ ಸ್ಟ್ರೆಸ್ಸಲ್ಲಿರುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಎಸ್ಪೆಷಲಿ ಇನ್ ದ ಮಹಾರಾಷ್ಟ್ರ ಅಂತಲೇ ನೋಡ್ಬೋದು. ಮಹಾರಾಷ್ಟ್ರದಲ್ಲಿ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆ ಸ್ಟ್ರೆಸ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಈವನ್ ಒಂದು ಫಿಸ್ಕಲ್ ಬರ್ಡನನ್ನು ಸಹ ನಾವು ಗಮನ ಹರಿಸ್ಬೋದು. ಸಬ್ಸಿಡೀಸನ್ನು ಕೊಡುವಂಥ ಹಂತದಲ್ಲಿ ಸಾಕಷ್ಟು ಬರ್ಡನ್ನು ಸಹ ಸರ್ಕಾರದ ಮೇಲೆ ಇವತ್ತು ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಫುಡ್ ವರ್ಸಸ್ ಫ್ಯೂಯಲ್ಸ್ ರಿಲೇಟೆಡ್ ಇರುವಂಥ ಬಿಗ್ಗೆಸ್ಟ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಇವಾಗ ನಾವು ಫುಡ್ ಆಸ್ಪೆಕ್ಟಲ್ಲಿ ಕನ್ಸಿಡರ್ ಮಾಡಬೇಕಾ ಅಥವಾ ಕೇವಲ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಥನಾಲ್ ಬ್ಲೆಂಡಿಂಗೋಸ್ಕರ ಡೈವರ್ಷನ್ ಮಾಡಬೇಕಾ ಅನ್ನುವಂಥ ಒಂದು ಕ್ವಶನನ್ನು ಸಹ ಗಮನ ಹರಿಸುವಂಥದ್ದು. ಒಟ್ಟಾರೆಯಾಗಿ ಒಂದು ಪ್ರಾಪರ್ ಅಪ್ರೋಚನ್ನು ತರಬೇಕು ಅಂತಂದರೆ ಆ್ಯನ್ಯುವಲ್ ಬೇಸ್ನ ಪ್ರೊಡಕ್ಷನ್ ಆಧಾರದ ಮೇಲೆ ನಾವು ಇಥನಾಲ್ ಬ್ಲೆಂಡಿಂಗನ್ನು ಎಷ್ಟು ಮಟ್ಟಿಗೆ ಮಾಡಬೇಕು, ಒಂದು ಡೈನಮಿಕ್ ಆಗಿರತಕ್ಕಂಥ ಪಾಲಿಸಿಯನ್ನು ತರಬೇಕು. ಜೊತೆಗೆ ಮೈಕ್ರೋ ಇರಿಗೇಷನ್ಸನ್ನು ಸಹ ನಾವಿಲ್ಲಿ ಪ್ರಮೋಟ್ ಮಾಡೋದ್ರ ಮುಖಾಂತರ ವಾಟರ್ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸ್ಗಳು ಏನಿರುತ್ತೆ, ಕ್ರಾಪ್ ಡೈವರ್ಸಿಫಿಕೇಷನ್ನು ಸಹ ನಾವಿಲ್ಲಿ ಎನ್ಕರೇಜ್ ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ವಾಟರ್ ಸ್ಟ್ರೆಸ್ ರೀಜನ್ ನಡಿನಲ್ಲಿ ಲಿಮಿಟೆಡ್ ಆಗಿರತಕ್ಕಂಥ ವಾಟರ್ ರಿಸೋರ್ಸಸ್ ಇರುತ್ತೆ, ಅದನ್ನು ಕೇವಲ ಶುಗರ್ ಕೇನ್ಗೆ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ವಲ್ಲ. ಸೊ ಈ ಒಂದು ಹಂತದಲ್ಲಿ ನಾವು ಒಂದು ಪಾಲಿಸಿ ಲೆವೆಲಲ್ಲಿ ಕ್ರಾಪ್ ಡೈವರ್ಸಿಫಿಕೇಷನನ್ನು ಎನ್ಕರೇಜ್ ಮಾಡಬೇಕು ವಾಟರ್ ಸ್ಟ್ರೆಸ್ ರೀಜನ್ ನಡಿನಲ್ಲಿ ಅನ್ನುವಂಥದ್ದಾಗಿರ್ಬೋದು. ಮಾರ್ಕೆಟ್ ಲಿಂಕ್ಡ್ ಪ್ರೈಸಿಂಗನ್ನು ಸಹ ನಾವಿಲ್ಲಿ ಪ್ರಮೋಟ್ ಮಾಡಬೇಕು. ಇದರಿಂದ ಫಾರ್ಮರ್ಗೆ ಆಗ್ತಾ ಇರುವಂಥ ಒಂದು ಬೆನಿಫಿಟನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು ಅಂತ. ಸೊ ಒಟ್ಟಾರೆಯಾಗಿ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟು. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರುವಂತಹ ರಾಷ್ಟ್ರ ಯಾವುದು? ಭಾರತ ಸೆಕೆಂಡ್ ಟಾಪಲ್ಲಿದೆ.
ಫಸ್ಟ್ ಟಾಪಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಭಾರತ ಇವತ್ತು ಸೆಕೆಂಡ್ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಆಗಿದೆ ಹಾಗೂ ಕನ್ಸ್ಯೂಮರ್ ಅಂತ ಬಂದಾಗ ಲಾರ್ಜೆಸ್ಟ್ ಕನ್ಸ್ಯೂಮರ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಪ್ರಸ್ತುತವಾಗಿ ಹೈಯೆಸ್ಟ್ ಶುಗರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಟ್ರಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಹಂತದಲ್ಲಿ ವಿತ್ PM ಇನ್ ಜಾರ್ಡನ್, ಜೈಶಂಕರ್ ಇನ್ ಇಸ್ರೇಲ್, ಇಂಡಿಯಾ ರೀಇಟರೇಟೆಡ್ ಇಟ್ಸ್ ಪೊಸಿಷನ್ ಆನ್ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ಸ್. ಈ ಒಂದು ಇಶ್ಯೂನ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಆಸ್ಪೆಕ್ಟಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಧಾನಮಂತ್ರಿ ಮೋದಿಜಿಯವರು ಜಾರ್ಡನ್ಗೆ ವಿಸಿಟ್ ಮಾಡಿರೋದಾಗಿ, ಜೈಶಂಕರ್ ಅವರು ಇಸ್ರೇಲ್ಗೆ ವಿಸಿಟ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಭಾರತದ ಒಂದು ಅಪ್ರೋಚ್ ವೆನ್ ಇಟ್ ಕಮ್ಸ್ ಟು ದ ರೀಜನಲ್ ಕಾನ್ಫ್ಲಿಕ್ಟ್, ಈ ಒಂದು ಡೈಮೆನ್ಷನ್ ನಾವಿಲ್ಲಿ ಕವರ್ ಮಾಡಬೇಕಾಗುತ್ತೆ. ಭಾರತ ಇವತ್ತು ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಅಪ್ರೋಚನ್ನು ತರುತ್ತೆ. ಫಾರಿನ್ ಪಾಲಿಸಿ ಅಂತ ಬಂದಾಗ ನ್ಯೂಟ್ರಲಿಸ್ಟಿಕ್ ಆಸ್ಪೆಕ್ಟನ್ನು ತೋರಿಸುತ್ತೆ. ವೆನ್ ಇಟ್ ಕಮ್ಸ್ ಟು ದಿ ವಾರ್, ಡೆಫಿನೆಟ್ಲಿ ಭಾರತ ಇವತ್ತು ಒಂದು ಝೀರೋ ಟಾಲರೆನ್ಸನ್ನು ಟೆರರಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ತೋರಿಸುತ್ತೆ. ಬಿಕಾಸ್ ಟೆರರಿಸಮ್ ಆ್ಯಕ್ಟಿವಿಟಿಯನ್ನು ಸಾಕಷ್ಟು ಫೇಸ್ ಮಾಡಿರೋದ್ರಿಂದನೂ ಇದರಿಂದ ಆಗುವಂಥ ಒಂದು ಇಂಪ್ಯಾಕ್ಟ್ ಆಗಿರ್ಬೋದು. ಸಾಕಷ್ಟು ಕಂಟ್ರೀಸ್ಗಳು ಸಹ ಇದು ಸಪೋರ್ಟನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಝೀರೋ ಟಾಲರೆನ್ಸ್ ಟು ಟೆರರಿಸಮ್, ಭಾರತ ಯಾವಾಗಲೂ ಈ ಒಂದು ಭಯೋತ್ಪಾದನೆ ವಿರುದ್ಧ ಫೈಟ್ ಮಾಡ್ತಾನೆ ಬರ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲೂ ಸಹ ಒಂದು ಶಾಂತಿಯತೆಯನ್ನು ಕಾಪಾಡಬೇಕು, ಪೀಸನ್ನು ತರಬೇಕು ಅನ್ನುವಂಥ ಸಪೋರ್ಟನ್ನು ಸಹ ಮಾಡ್ತಾ ಇದೆ. ಇವಾಗೂ ಸಹ ಒತ್ತು ಹೇಳ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ, ರೀಜನ್ ಲೆವೆಲಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಇವಾಗ ಜಾರ್ಡನ್ನೊಂದಿಗೆ ಏನು ಒಂದು ಕೊಲ್ಯಾಬ್ರೇಷನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಭಾರತ ಮತ್ತು ಒಂದು ಜಾರ್ಡನ್ನ ಸಂಬಂಧಪಟ್ಟಂಥ ರಿಲೇಷನಲ್ಲಿ ಬಂದಾಗ ಇವಾಗ ಆಗ್ತಾ ಇರುವಂಥ ಒಂದು ಕ್ರೈಸಿಸ್ನಿಂದ, ಅಂದರೆ ವಾರ್ ಆದ ಮೇಲೆ ಆಗಿರುವಂಥ ಒಂದು ಪ್ರಾಬ್ಲಮ್ನಿಂದ ರೀಕನ್ಸ್ಟ್ರಕ್ಷನ್ನ ಮಾಡಬೇಕು, ಕೊಲ್ಯಾಬ್ರೇಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾರ್ಡನ್ ರಿಲೇಟೆಡ್ ಇರುವಂತೆ ಭಾರತದ ಒಂದು ಅಪ್ರೋಚನ್ನು ಗಮನ ಹರಿಸ್ಬೋದು. ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರುವಂಥ ಫೋಕಸ್ ಮಾಡೋದಾಗಲಿ, ರೈಲ್ವೆ ಡೆವಲಪ್ಮೆಂಟ್, ನೆಕ್ಸ್ಟ್ ಜನರೇಷನ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎಂಫೋಸಿಸನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಡ್ಯೂರೇಬಲ್ ಆಗಿರುವಂಥ ಪೀಸನ್ನು ತರಬೇಕು ರೀಜನ್ ಲೆವೆಲಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಜಾರ್ಡನ್ನ ಒಂದು ಆಸ್ಪೆಕ್ಟ್ ಆಗಿರ್ಬೋದು. ಇಸ್ರೇಲ್ ಅಂತಲೂ ಬಂದಾಗ ಇಂಡಿಯಾ ಮತ್ತು ಇಸ್ರೇಲ್ನ ಒಂದು ಕನ್ವರ್ಜೆನ್ಸ್ ಏನಿದೆ, ಇದು ಟೆರರಿಸಮನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ, ಸೊ ಟು ಫೈಟ್ ಅಗೇನೆಸ್ಟ್ ಟೆರರಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಭಾರತ ಸಪೋರ್ಟ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಜಾರ್ಡನ್ ನಡಿನಲ್ಲಿ ರೀಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ನಡೀತಾ ಇದೆ. ಇಸ್ರೇಲ್ ನಡಿನಲ್ಲಿ ಒಂದು ಟೆರರಿಸಮನ್ನು ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದಾಗಿ. ಸೊ ಇಲ್ಲಿ ಒಂದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸನ್ನು ತೋರಿಸುತ್ತೆ. ಸೆಕ್ಯೂರಿಟಿ ಆಧಾರದ ಮೇಲೆ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ನೋಡ್ಬೋದು. ರೀಜನಲ್ ನಮಗೆ ಎಕ್ಸಸ್ ಸಿಗುತ್ತೆ. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಇಂಪಾರ್ಟೆಂಟ್ ಅರಬ್ ಪಾರ್ಟ್ನರೊಂದಿಗೆ ನಮ್ಮ ಒಂದು ಅಲೈನ್ಮೆಂಟು ಸಹ ಎನ್ಹಾನ್ಸ್ ಆಗೋದನ್ನು ನೋಡ್ಬೋದು. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತಲೇ ಕನೆಕ್ಟ್ ಮಾಡಲಿಕ್ಕಾಗುತ್ತೆ. ಇನ್ನು ಸೆಕ್ಯೂರಿಟಿ ಆಧಾರದ ಮೇಲೂ ಟೆರರಿಸಮ್ ಆಗಿರ್ಬೋದು, ಎಕ್ಸ್ಟ್ರೀಮಿಸಮ್, ರ್ಯಾಡಿಕಲಿಸಮ್, ಈ ರೀತಿಯಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದ್ರಲ್ಲೂ ಸಹ ಸಹಕಾರಿ ಆಗ್ತಕ್ಕಂಥ ಒಂದು ಟೈ ಅಂತಲೇ ಹೇಳ್ಬೋದು, ಬಯಲ್ಯಾಟ್ರಲ್ ಒಪ್ಪಂದ ಅಂತಲೇ ಹೇಳ್ಬೋದು. ಎಕನಾಮಿಕ್ ಆಸ್ಪೆಕ್ಟ್, ರೀಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರತಕ್ಕಂಥ ಡಿಪ್ಲೊಮ್ಯಾಸಿನೂ ಸಹ ಒಂದು ಓಪನ್ನೆಸ್ಸನ್ನು ತೋರಿಸುತ್ತೆ. ಭಾರತದ ಒಂದು ಫರ್ಮ್ಸ್ಗಳೇನಿರುತ್ತಲ್ಲ, ಪ್ರೊಡಕ್ಷನ್ ಯೂನಿಟ್ಸ್ಗಳು ಡೆಫಿನೆಟ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಇನ್ಫ್ರಾಸ್ಟ್ರಕ್ಚರ್, ಪವರ್ ರಿಲೇಟೆಡ್ ಇರುವಂತೆ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ಅಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆ, ರೀಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಏನು ರಿಕ್ವೈರ್ಮೆಂಟ್ಸ್ ಇವುಗಳನ್ನೆಲ್ಲ ಸಹ ಮೀಟ್ ಮಾಡಲಿಕ್ಕೆ, ರೀಕನ್ಸ್ಟ್ರಕ್ಷನ್ ಡಿಪ್ಲೊಮೆಸಿಗೆ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಭಾರತದ ಒಂದು ಸಪೋರ್ಟನ್ನು ಗಮನ ಹರಿಸ್ಬೋದು. ಇದರಿಂದ ನಮಗೂ ಸಹ ಡೆಫಿನೆಟ್ಲಿ ನಮ್ಮ ಒಂದು ಎಕನಾಮಿಕ್ ಗ್ರೋತ್ಗೂ ಸಹ ಸಪೋರ್ಟ್ ಆಗುತ್ತೆ ಅಂತ ನಾವು ಪ್ಯಾರಲಲ್ಲಿ ಹೇಳ್ಬೋದು. ಇನ್ನು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಬ್ಯಾಲೆನ್ಸನ್ನು ತರಲಿಕ್ಕೆ ಭಾರತದ ಒಂದು ಅಪ್ರೋಚನ್ನು ಇಲ್ಲಿ ಗಮನ ಹರಿಸ್ಬೋದು. ಸೊ ಅಲ್ಲಿ ಏನು ಒಂದು ಸಿವಿಲಿಯನ್ಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಗಳಾಗಿದೆ, ಭಾರತ ಇಲ್ಲಿ ಒಂದು ಕ್ರೆಡಿಬಿಲಿಟಿಯನ್ನು ಪಡೆದುಕೊಳ್ಳುತ್ತೆ ಅಂತಲೇ ಗಮನ ಹರಿಸಬೇಕಾಗುತ್ತೆ. ಭಾರತ ಯಾವಾಗಲೂ ಎಲ್ಲೇ ತೊಂದರೆ ಆದ್ರೂ ಸಹ ಅಸಿಸ್ಟೆನ್ಸನ್ನು ಮಾಡಲಿಕ್ಕೆ ಮುಂದಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ, ಒಟ್ಟಾರೆಯಾಗಿ ವೆಸ್ಟ್ ಏಷ್ಯಾಗೆ ಸಂಬಂಧಿಸಿದಂತೆ ಭಾರತದ ಒಂದು ಸಪೋರ್ಟ್ ಏನಿದೆ ಅಂತಂದರೆ 3 ಪಿಲ್ಲರ್ ಆಸ್ಪೆಕ್ಟ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದಲ್ವಾ. ಒಂದು ಪೀಪಲ್ ಟು ಪೀಪಲ್ ಮೂವ್ಮೆಂಟ್ನ ಆಧಾರದ ಮೇಲೆ ಆಗಿರ್ಬೋದು, ಹಾಗೂ ನಮ್ಮ ಒಂದು ಎಕನಾಮಿಕ್ ಆಸ್ಪೆಕ್ಟ್ ಅಂತ ಬಂದಾಗ ಒಂದು ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಎನರ್ಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ, ಪ್ರಾಸ್ಪರಿಟಿ ಆಧಾರದ ಮೇಲೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಜೊತೆಗೆ ಪೀಸ್ ರಿಲೇಟೆಡ್ ಇರುವಂತೆ ಸೆಕ್ಯೂರಿಟಿ ಆಧಾರದ ಮೇಲೆ ಭಯೋತ್ಪಾದನೆಯನ್ನು ತಡೆಗಟ್ಟಬೇಕು, ಕಾಂಟೂರ್ ಟೆರರಿಸಮ್ ಅನ್ನುವಂಥ ಒಂದು ಅಜೆಂಡಾಯಿಂದ ನಾವು ಮುಂದುವರಿತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಇವಾಗ ಇಸ್ರೇಲ್, ಇಂಡಿಯಾ ಒಂದು ಇನೋವೇಷನ್ ಆಧಾರದ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಒಂದು ಟೆರರಿಸಮನ್ನು ತಡೆಗಟ್ಟಬೇಕು ಅಂತ. ಇಂಡಿಯಾ ಮತ್ತು ಜಾರ್ಡನ್ ಇವಾಗ ಪರ್ಟಿಕ್ಯುಲರ್ಲಿ ಪೊಲಿಟಿಕಲ್ ಟ್ರಸ್ಟ್ನ ಆಧಾರದ ಮೇಲೆ ಒಂದು ಪಾರ್ಟ್ನರ್ಶಿಪ್ಪನ್ನು, ರೀಕನ್ಸ್ಟ್ರಕ್ಷನನ್ನು ಇಲ್ಲಿ ತರಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಇನ್ನು ಮುಂದಿನದಾಗಿ ಲೋಕಸಭಾ ಪಾಸಸ್ ದ ಬಿಲ್ ಆನ್ 100% FDI ಇನ್ ಇನ್ಶೂರೆನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ, ಅದರಲ್ಲೂ ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ FDI ರಿಲೇಟೆಡ್ ಇರುವಂಥ ಕಾನ್ಸೆಪ್ಟಲ್ಲಿ ಕನೆಕ್ಟ್ ಮಾಡ್ಬೋದು. ಇವಾಗ ನೋಡಿ, ಇನ್ಶೂರೆನ್ಸ್ ಸೆಕ್ಟರಲ್ಲಿ
ಇರುವಂಥ ಒಂದು FDI ಕ್ಯಾಪನ್ನು ಬದಲಾವಣೆ ಮಾಡಿದ್ದಾರೆ, ರೈಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 74% ಇರುವಂಥದ್ದನ್ನು 100%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಇನ್ಶೂರೆನ್ಸ್ ಸೆಕ್ಟರ್ ನಡೆಯಲ್ಲಿ 100% ಅಷ್ಟು FDI ಅಲವ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ಮಾಡುವಂಥ ಹಂತದಲ್ಲಿ ಇನ್ಶೂರೆನ್ಸ್ ಆ್ಯಕ್ಟ್ ನಡಿಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. 1938 ಇನ್ಶೂರೆನ್ಸ್ ಆ್ಯಕ್ಟ್ ಆಗಿರ್ಬೋದು. ಆ್ಯಂಡ್ LIC ಆ್ಯಕ್ಟ್ ನಡಿನಲ್ಲೂ ಸಹ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. 1956 LIC ಆ್ಯಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ 1999. ಸೊ ಈ ಒಂದು ಎಲ್ಲ ಆ್ಯಕ್ಟಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ, ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಒಂದು ಲ್ಯಾಂಡ್ ಮಾರ್ಕ್ ರಿಫಾರ್ಮನ್ನು ಸರ್ಕಾರ ತರ್ತಾ ಇದೆ. ಸೊ ಇಲ್ಲಿ ಗೌರ್ಮೆಂಟ್ನ ಒಂದು ಆರ್ಗ್ಯುಮೆಂಟ್ ಅಥವಾ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಂತಂದರೆ, ಇನ್ಶೂರೆನ್ಸ್ ಸೆಕ್ಟರ್ಗೆ ಬೇಕಾಗುವಂಥ ಒಂದು ಕ್ಯಾಪಿಟಲ್ನ ಮೀಟ್ ಮಾಡಲಿಕ್ಕೆ ಈ ಇನಿಷಿಯೇಟಿವ್ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಪಿಟಲ್ ಇನ್ಫ್ಯೂಷನ್ ಆಗುತ್ತೆ. ಕ್ಯಾಪಿಟಲ್ ಇನ್ಫ್ಯೂಷನ್ಗೋಸ್ಕರ ಈ ಒಂದು ಇನಿಷಿಯೇಟಿವ್ ಸಹಕಾರಿ ಆಗಲಿದೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಈ ಒಂದು ಇನಿಷಿಯೇಟಿವ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರು ಸಹ ಸಪೋರ್ಟನ್ನು ಮಾಡುತ್ತೆ. ಟೆಕ್ನಾಲಜಿ ಇನೋವೇಷನ್ಸ್ಗಳು ಎಲ್ಲನೂ ಸಹ ಭಾರತದಲ್ಲಿ ಕಂಡುಬರುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ಗೆ ಬೇಕಾಗುವಂಥ ಒಂದು ನೀಡ್ ಆಗಿರ್ಬೋದು. ಎಂಟ್ರಿನೂ ಸಹ ತುಂಬ ಈಸಿ ಆಗಿಬಿಡುತ್ತೆ. ಏಜ್ ಆಫ್ ಎಂಟ್ರಿ ಈಸಿ ಆಗಿರ್ತಕ್ಕಂಥ ಒಂದು ಎಂಟ್ರಿಯನ್ನು ಈ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮಾಡುವಂಥ ಹಂತದಲ್ಲೂ ಸಹ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಕಾಂಪಿಟೇಟಿವ್ನೆಸ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಇಂಡಿಯನ್ ಇನ್ಶೂರೆನ್ಸ್ ಮಾರ್ಕೆಟ್ನಲ್ಲಿ ಒಂದು ಕಾಂಪಿಟೇಟಿವ್ನೆಸ್ಸನ್ನು ತರುತ್ತೆ. ಪಬ್ಲಿಕ್ ಸೆಕ್ಟರ್ ಸಪೋರ್ಟ್ ಇಲ್ಲಿ ಕೊಡ್ಬೋದು. ಇದರಿಂದಾಗಿ ಒಂದು ಗ್ರೋತ್ ಆಗುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಗ್ರೋತನ್ನು ನಾವು ಕಾಣ್ಬೋದು. ಇನ್ಕ್ಲೂಸಿವ್ ಆಗಿರುವಂಥ ಒಂದು ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. 100% ಫಾರಿನ್ ಓನರ್ಶಿಪ್ ಇಲ್ಲಿ ಪರ್ಮಿಷನನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೂ ಬಿಲ್ಲಲ್ಲಿರುವಂಥ ಇನ್ನೊಂದು ಪ್ರೊವಿಷನ್, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾಗೆ ಇರುವಂಥ ಒಂದು ಪವರನ್ನು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಂಗ್ಫುಲ್ಲಾಗಿ ಮೀಡಿಯೇಟರ್ಸ್ಗಳು ಗೇನನ್ನು ಮಾಡ್ತಾ ಇದ್ದರೆ, ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿದ್ರೆ ಅವ್ರಿಗೋಸ್ಕರ ಹಾಕುವಂಥ ಒಂದು ಪೆನಾಲ್ಟಿಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಚೇಂಜ್ ಮಾಡಿದ್ದಾರೆ ಅಂದರೆ, ₹1 crore ಹಾಕ್ತಾಯಿದ್ರು ಮೊದಲು, ಇವಾಗ 10 crore ಅಷ್ಟು ಎನ್ಹ್ಯಾನ್ಸ್ ಮಾಡಿರೋದನ್ನು ನಾವು ನೋಡ್ಬೋದು. ಇದರೊಂದಿಗೆ ಥರ್ಡ್ ಇಂಪಾರ್ಟೆಂಟ್ ರೀಫಾರ್ಮ್ ಅಂತಂದರೆ ಇನ್ಶೂರೆನ್ಸ್ ರೀಫಾರ್ಮನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ಶೂರೆನ್ಸ್ ರೀಫಾರ್ಮ್ ನಡಿನಲ್ಲಿ ಫಾರಿನ್ ಇನ್ಶೂರೆನ್ಸ್ ಬ್ರಾಂಚಸ್ಗೆ ಸಂಬಂಧಪಟ್ಟಂತೆ ನೆಟ್ ಫಂಡ್ ಇರುತ್ತಲ್ಲ, ಅಂದರೆ ಆ ಒಂದು ಕಂಪನಿ ಅಥವಾ ಇನ್ಶೂರೆನ್ಸ್ ಬ್ರಾಂಚಸ್ಗೆ ಸಂಬಂಧಿಸಿದಂಥ ನೆಟ್ ಫಂಡ್ ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ ನಾವು ಗಮನ ಹರಿಸಬೇಕಾಗುತ್ತೆ. ಮೊದಲಿರುವಂಥ ಒಂದು ರಿಕ್ವೈರ್ಮೆಂಟ್ಸ್ ಎಷ್ಟಿತ್ತು ಅಂತಂದರೆ 5,000 crore ಇತ್ತು. ಇವಾಗ ಅದನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ 1,000 ಕೋಟಿವರೆಗೂ ಇಳಿಕೆಯನ್ನು ಮಾಡಿದ್ದಾರೆ. ಇನ್ಶೂರೆನ್ಸ್ ಬ್ರಾಂಚಸ್ಗೆ ಸಂಬಂಧಪಟ್ಟಂತೆ ಒಂದು ನೆಟ್ ಓನ್ಡ್ ಫಂಡ್ ರಿಕ್ವೈರ್ಮೆಂಟ್ ಅಂತಲೇ ಇಲ್ಲಿ ಗಮನ ಹರಿಸ್ಬೋದು. ಸೊ ಬೇಸಿಕಲಿ ಈ ಎಲ್ಲ ಚೇಂಜಸ್ನ ಆಬ್ಜೆಕ್ಟಿವ್ ಅಂತಂದರೆ ಒಂದು ರಿಸ್ಕ್ ಕೆಪಾಸಿಟಿ ಆಧಾರದ ಮೇಲೆ ಪಾಲಿಸಿ ಹೋಲ್ಡರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ರೆಗ್ಯುಲೇಟರಿ ಕಂಪೈಲೆನ್ಸನ್ನು ಸಹ ಸ್ಟ್ರಾಂಗ್ ಆಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಬ್ಜೆಕ್ಟಿವ್ನ ಆಧಾರದ ಮೇಲೆ ಪೆನಾಲ್ಟೀಸ್ ಆಗಿರ್ಬೋದು ಅಥವಾ ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಿಮಿಟೇಷನ್ಸನ್ನು ಸಹ ಇಲ್ಲಿ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಸೊ ಈ ಮೊದಲು FDI ಅಂತ ಬಂದಾಗ ಅದರಲ್ಲೂ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಆಗ್ತಾ ಇರುವಂಥ ಒಂದು ಇನ್ವೆಸ್ಟ್ಮೆಂಟು 26% ಇತ್ತು ಮೊದಲು, 49 ಆಗಿರೋದನ್ನು ನೋಡ್ಬೋದು, 74%, ಹೀಗೆ ಹಂತವಾಗಿ ಬದಲಾವಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಪಾಸಿಟಿವ್ಲಿ ಒಂದು ಫಾರಿನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಹೆಚ್ಚು ಅವೇರ್ನೆಸ್ ಬರುತ್ತೆ. ಇದರಿಂದ ಹೆಚ್ಚು ಇನ್ಶೂರೆನ್ಸ್ ಪೆನೆಟ್ರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರೊಡಕ್ಟಿವಿಟಿಯನ್ನು ನಾವಿಲ್ಲಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಗವರ್ನೆನ್ಸ್ ಮೇಲೂ ಸಹ ಇಲ್ಲಿ ಫೋಕಸನ್ನು ಮಾಡಿದ್ದಾರೆ, ಪೆನಾಲ್ಟಿಯ ಒಂದು ಆಧಾರದ ಮೇಲೆ. ಸೊ ಕನ್ಸರ್ನ್ ಈಸ್ ಡೆಫಿನೆಟ್ಲಿ ಫಾರಿನ್ ಡಾಮಿನೆನ್ಸ್ ಜಾಸ್ತಿ ಆಗ್ಬೋದು, ಬಿಕಾಸ್ ಇಟ್ ಈಸ್ ವೆರಿ ಸೆನ್ಸಿಟಿವ್ ಸೆಕ್ಟರ್ ಅಂತಲೇ ಹೇಳ್ಬೋದು. ಡೊಮೆಸ್ಟಿಕ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇನ್ಶೂರೆನ್ಸ್ ಅವರಿಗೆ ಬೇಕಾಗುವಂಥ ರಿಕ್ವೈರ್ಮೆಂಟ್ಸ್ ಸಿಗದೇ ಇರ್ಬೋದು. ಫ್ಯೂಚರ್ ಡೇಸಲ್ಲಿ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತಲೇ ಗಮನ ಹರಿಸಬೇಕಾಗುತ್ತೆ. ಈ ರೀತಿಯಾಗಿ ಚಾಲೆಂಜಸನ್ನು ನೋಡ್ಬೋದು. GS ಪೇಪರ್ 2ನಲ್ಲಿಯೂ ಸಹ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ FDI ಪಾಲಿಸಿ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾರೆ ಅಂತ GS ಪೇಪರ್ 3ನಲ್ಲೂ ಸಹ ವೆರಿ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಮಾರ್ಕೆಟ್, ಕ್ಯಾಪಿಟಲ್ ಫ್ಲೋಸ್, ಈ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಈಸಿಯಾಗಿ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು.